ಫೈನಲಿ ದ ಡೆವಿಲ್ ಸಿನಿಮಾ ನೋಡ್ಕೊಂಡ್ ಬಂದಿದ್ದಾಯ್ತು. ಅದ್ರ ಬಗ್ಗೆ ಮಾತಾಡುವ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೇಳಿ ಸಿನಿ ಟಾಕ್ಗೆ ಸ್ವಾಗತ. ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಚಾನಲ್ ಅಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರ್ರಿ. ಸುಮ್ಮನೆ ತಡ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಸಿನಿಮಾದ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಕರ್ನಾಟಕದ ಸಿಎಂ ರಾಜಶೇಖರ್ ಅವರು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಸೊ ಅವರ ಚೇರ್ಗೆ ಅಂದ್ರೆ ಸಿಎಂ ಕುರ್ಚಿಗೆ ತನ್ನ ಮಗನಾದಂತ ಧನುಷ್ ನ ಕೂರಿಸ್ಬೇಕನ್ನೋ ಆಸೆ ಇದೆ. ಸೊ ಆಸೆ ಈಡೇರುತ್ತಾ? ಈ ಡೆವಿಲ್ ಯಾರು, ಧನುಷ್ ಯಾರು, ಈ ಕೃಷ್ಣ ಯಾರು, ಇವೆಲ್ಲದಕ್ಕೂ ನೀವು ಸಿನಿಮಾ ನೋಡಿ ತಿಳ್ಕೊಳ್ಳಿ. ಅಂಡ್ ಸಿನಿಮಾ ನೋಡಿದ್ಮೇಲೆ ನನ್ಗೆ ಏನ್ ಇಷ್ಟ ಆಯ್ತು, ನನ್ಗೆ ಕಷ್ಟ ಆಯ್ತು ಅಂತ ಹೇಳೋದಾದ್ರೆ, ಸೊ ಇಲ್ಲಿ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಪ್ಯೂರ್ಲಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ ಗುರುವೆ. ಲಿಟ್ರಲಿ ದರ್ಶನ್ ಅವರು ಸ್ಕ್ರೀನ್ ಮೇಲೆ ಇದ್ದಾಗ ಅವರ ಸುತ್ತಮುತ್ತ ಎಷ್ಟೇ ಪಾತ್ರಗಳಿದ್ರು ನನ್ನ ಕಣ್ಣಿಗಂತೂ ಯಾರು ಕಾಣಿಸ್ತಾ ಇರಲಿಲ್ಲ. ಪ್ಯೂರ್ಲಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ ದರ್ಶನ್ ಅವ್ರು ಮಾತ್ರ. ಅಂಡ್ ಇಲ್ಲಿದ್ದಂತ ಸಿನಿಮಾಟೋಗ್ರಫಿ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಫಸ್ಟ್ ಹಾಫ್ ಅಥವಾ ಸಿನಿಮಾದಲ್ಲಿ ಬಂದಂತ ಒಂದಿಷ್ಟು ಟ್ವಿಸ್ಟ್ ಅಂಡ್ ಟರ್ಮ್ಸ್ ನನಗೆ ವರ್ಕ್ ಆದವು ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ನಿಜವಾಗ್ಲೂ ನನಗೆ ವರ್ಕ್ ಆಯ್ತು. ಇಲ್ಲಿದ್ದಂತ ಒಂದಿಷ್ಟು ಡೈಲಾಗ್ಗಳು ತುಂಬಾ ಚೆನ್ನಾಗಿದ್ವು. ಫಸ್ಟ್ ಹಾಫ್ ಅಲ್ಲಿ ಬಂದಂತ ಡೈಲಾಗ್ ಗಳಿಗೆ ಸೆಕೆಂಡ್ ಹಾಫ್ ಅಲ್ಲಿ ದರ್ಶನ್ ಅವರು ಕೌಂಟರ್ ಕೊಡ್ತಾರಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಆದ್ವು. ಅವಾಗ ಒಂದೆರಡು ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು. ನಾಲ್ಗೆ ಕಚ್ಕೊಂಡ್ವಿ ಅಂತ ಅಲ್ಲನ್ನ ಕಿತ್ತೋಗಾಗುತ್ತ ಅನ್ನೋ ಒಂದು ಡೈಲಾಗ್ ಆಗಿರ್ಬೋದು, ನಿರೀಕ್ಷೆ ತಪ್ಪಾದಾಗ ನಿರ್ಧಾರ ಬದಲು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅನ್ನೋ ಡೈಲಾಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆದವು ಡೈಲಾಗ್ಸ್. ಟೆಕ್ನಿಕಲಿ ವಿಚಾರಕ್ಕೆ ಬರೋದಾದ್ರೆ, ಟೆಕ್ನಿಕಲಿ ಸುಧಾಕರ್ ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ನನಗೆ ಸುಧಾಕರ್ ಅವರ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಅಂಡ್ BGM ಕಡೆ ಬರೋದಾದ್ರೆ, ಅಜನೀಶ್ ಅಣ್ಣನ್ ಕಡೆಯಿಂದ ಸಿನಿಮಾಕ್ಕೆ ಯಾವುದೇ ರೀತಿ ಹೆಲ್ಪ್ ಆಗಿಲ್ಲ ಗುರುವೆ. ಐ ಡೋಂಟ್ ನೋ, ಡಿಫ್ರೆಂಟ್ ಪಾತ್ರಗಳಿಗೆ ಡಿಫ್ರೆಂಟ್ ಆದಂತ BGM ಟ್ರ್ಯಾಕ್ ನ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತೇನೋ. ಸೊ ಯಾವ್ದೇ ಒಂದು ಟ್ರ್ಯಾಕ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನಿಸ್ತದೆ. ಫಸ್ಟ್ ಟೈಮ್ ಟೀಚರ್ ಅದು ಬಂದಿತ್ತಲ್ಲ, ಸೊ ಕ್ರೇಜಿ BGM ಅದು. ಸೊ ಅದನ್ನೆಲ್ಲಿ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಟೀಮ್ ಅವರು ಅಂತ ಅನ್ಸಿದ್ದಂತೂ ನಿಜ. ಅಂಡ್ ಇಲ್ಲಿದ್ದಂತ ಫೈಟ್ ಕೊರಿಯೋಗ್ರಫಿ, ಪರ್ಸನಲಿ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಬಂದಂತ 2 ಫೈಟ್ ತುಂಬಾ ಇಷ್ಟ ಆದ್ವು. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಫೈಟ್. ಸೊ ಎಲ್ರಿಗೂ ಗೊತ್ತಿರ್ಬೋದು, ಇದಾಗ್ಲೇ ಡ್ಯುವೆಲ್ ರೂಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದಾರೆ ದರ್ಶನ್ ಅವರಂತ. ಡ್ಯುವೆಲ್ ರೂಲ್ ಅಲ್ಲಿ ಬಂದಂತ ಆ ಫೈಟ್ ಏನಿದೆಯಲ್ಲ, ಲಿಟ್ರಲಿ ಚಿಂದಿ ಫೈಟ್ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು ಆ ಫೈಟ್ ಕೊರಿಯೋಗ್ರಫಿ ಆಗಿರ್ಬೋದು. ಸೊ ಕ್ವಾಲಿಟಿ ವಿಚಾರದಲ್ಲಿ ಟೀಮ್ ಅವರು ತುಂಬಾ ಅಂದ್ರೆ ತುಂಬಾ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ. ಕ್ವಾಲಿಟಿ ಅಷ್ಟೊಂದು ಏನು, ನಾವು DI ಬಗ್ಗೆ ಮಾತಾಡ್ತೀವಲ್ಲ, ಸೊ VFX DI ತುಂಬಾ ಲೋ ಕ್ವಾಲಿಟಿಯಲ್ಲಿ ಇತ್ತು, ತುಂಬಾ ಪೂರ್ ಆಗಿತ್ತು ಅಂತಾನೆ ಹೇಳ್ಬೋದು ಕ್ವಾಲಿಟಿ ಮಾತ್ರ. ಸೊ ಇನ್ನೂ ಅಚ್ಚುಕಟ್ಟಾಗಿ ಮಾಡ್ಬೋದಿತ್ತು. ಅಂಡ್ ಸೀನ್ ಟು ಸೀನ್ ಕಂಟಿನ್ಯೂಟಿ ತುಂಬಾ ಅಂದ್ರೆ ತುಂಬಾನೇ ಮಿಸ್ ಆಗ್ತಿತ್ತು. ತುಂಬಾ ಅರ್ಜೆಂಟ್ ಅಲ್ಲಿ ಎಡಿಟ್ ಮಾಡಿರೋ ತರಾನೇ ಇತ್ತು. ಸೊ ಐ ಡೋಂಟ್ ನೋ ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ತುಂಬಾ ಸೀನ್ಸ್ ಕಟ್ ಆಗಿದಾವೆ ಅಂತ ಅನಿಸ್ತಾ ಇದೆ. ತುಂಬಾ ಕ್ಯಾರೆಕ್ಟರ್ಗಳದ್ದು ತುಂಬಾ ಕಟ್ ಆಗಿದಾವೆ. ತುಂಬಾ ಏನಂತಾರೆ, ಕನ್ಸಿಟಿವ್ ಆಗಿ ಯಾವ್ದು ಇರ್ಲಿಲ್ಲ. ಸೀನ್ಸ್ ತುಂಬಾ ಎಗ್ರೋ ಹೋಗ್ತಿತ್ತು ಅನ್ನೋ ಫೀಲ್ ಬರ್ತಾ ಇತ್ತು. ಆಕ್ಟರ್ಸ್ ಗಳ ಆಕ್ಟಿಂಗ್ ಕಡೆ ವಿಚಾರ ಬರೋದಾದ್ರೆ, ದರ್ಶನ್ ಅವ್ರದ್ದು ಅವಾಗಲೇ ಹೇಳ್ಬಿಟ್ಟಿದೆ. ಸೊ ಮತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಂಡ್ ಅಚ್ಚುತಣ್ಣನ ಪಾತ್ರ, ಅವರ ಆಕ್ಟಿಂಗ್ ನಿಜವಾಗ್ಲೂ ಚಿಂದಿ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇವರಿಗೆ ಯಾವ್ದೇ ಪಾತ್ರ ಕೊಟ್ರು ನೀರ್ ಕುಡಿದಷ್ಟೇ ಈಸಿಯಾಗಿ ಆಕ್ಟಿಂಗ್ ಮಾಡ್ತಾರೆ ಗುರುವೆ. ಅಷ್ಟು ನ್ಯಾಚುರಲ್ ಆಗಿ ತಗೊಂಡ್ಬರ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಆ ಪಾತ್ರದಲ್ಲಿ ಅವ್ರನ್ನ ನೋಡಿ. ಅಂಡ್ ರಚನಾ ರೈ ಅವರು ನೋಡೋದಕ್ಕೂ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂಡ್ ಅವರ ಪಾತ್ರ ಕೂಡ ತುಂಬಾ ಮುಖ್ಯವಾದಂತ ಪಾತ್ರ. ಈ ರಾಮಾಯಣ ಮಹಾಭಾರತದಲ್ಲಿ ಹೆಣ್ಣು ಅನ್ನೋ ಪಾತ್ರ ಎಷ್ಟು ಮುಖ್ಯನೋ, ಈ ಸಿನಿಮಾದಲ್ಲಿ ಕೂಡ ಇವರ ಪಾತ್ರ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಅರ್ಧ ಸಿನಿಮಾ ಅವರೇ ನಡೆಸ್ತಾರೆ ಅಂತಾನೆ ಹೇಳ್ಬೋದು. ಅವ್ರದಿಂದನೇ ತುಂಬಾ ಅಂದ್ರೆ ತುಂಬಾ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿತ್ತು. ಅಂಡ್ ಇಲ್ಲಿ ಬಂದಂತ ಗಿಲ್ಲಿ ನಟ ಆಗಿರ್ಬೋದು, ಕಾರ್ತಿಕ್ ಅವ್ರ ಆಗಿರ್ಬೋದು, ತುಂಬಾ ನಗಿಸ್ತಾರೆ, ತುಂಬಾ ಕೂಡ ಅಳಿಸ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಪಾತ್ರಗಳನ್ನು ತುಂಬಾ ಸರ್ಟೈನ್ ಟೈಮ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ, ಬಟ್ ತುಂಬಾ ಚೆನ್ನಾಗಿತ್ತು ಗಿಲ್ಲಿ ನಟ ಅವ್ರದ್ದು ಕಾಮಿಡಿ. ಅಂಡ್ ಆಮೇಲೆ ವಿನಯ್ ಅವ್ರದ್ದಾಗಿರ್ಬೋದು, ಚಂದನ್ ಅವರಾಗಿರ್ಬೋದು, ಶರ್ಮಿಳಾ ಮಂಟ್ರೆ ಅವರು ಆಗಿರ್ಬೋದು, ಅವ್ರವ್ರಿಗೆ ಕೊಟ್ಟಂತ ಲಿಮಿಟೇಷನ್ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಒಂದಂತೂ ನಿಜವಾಗ್ಲೂ ನನಗೆ ಇನ್ನೂ ಗೊತ್ತಾಗ್ಲಿಲ್ಲ, ಶರ್ಮಿಳಾ ಮಂಟ್ರೆ ಅವರು ಏನಕ್ಕೆ ಬಂದ್ರು, ಏನಕ್ಕೆ ಹೋದ್ರು, ನಿಜವಾಗ್ಲೂ ಅನ್ನೆಸೆಸರಿ ಕ್ಯಾರೆಕ್ಟರ್ ಅಂತ ಅನ್ಸಿದ್ದಂತೂ ನಿಜ. ಬಟ್ ಏನೋ ಅನ್ಕೊಂಡು ತೋರ್ಸಕ್ ಹೋಗಿದ್ರೆ, ಬಟ್ ವರ್ಕ್ ಆಗಲಿಲ್ಲ. ನನಗಂತೂ ಖಂಡಿತವಾಗ್ಲೂ ವರ್ಕ್ ಆಗ್ಲಿಲ್ಲ ಅವರ ಪಾತ್ರ. ಫೈನಲ್ ಆಗಿ ನೆಗೆಟಿವ್ ಬಗ್ಗೆ ಮಾತಾಡೋದಾದ್ರೆ, ನಿಜವಾಗ್ಲೂ ನನಗೆ ಫಸ್ಟ್ ಹಾಫ್ ಲ್ಯಾಗ್ ಅನ್ಸಿದ್ದು ನಿಜವಾಗ್ಲೂ ನಿಜ. ಬಟ್ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಒಳ್ಳೆ ಸೀಕ್ವೆನ್ಸ್ ಗಳು ಇದ್ದಿದ್ದು ನಿಜ ಅಂತಾನೆ ಹೇಳ್ಬೋದು. ತುಂಬಾ ಇನ್ನೋಸೆಂಟ್ ದರ್ಶನ್ ಕೂಡ ನೋಡ್ತೀವಿ. ಅಂಡ್ ಒಂದೊಳ್ಳೆ ಡೀಸೆಂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ದರ್ಶನ್ ಅವ್ರನ್ನ ನೋಡ್ತೀವಿ. ಅಂಡ್ ಪೊಲಿಟಿಕಲ್ ರ್ಯಾಲಿ, ಸೊ ಆ ಸೀಕ್ವೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದ್ದೇವೆ. ಆಕ್ಚುಲಿ ದರ್ಶನ್ ಅವ್ರನ್ನ ಇನ್ನೋಸೆಂಟ್ ಪಾತ್ರದಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಅಪ್ಪ. ಮಾಸ್ಕ್ ಗಿಂತನೂ ಅವರು ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿರುತ್ತೆ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಹಾಫ್ ಅಲ್ಲಿ ಒಂಚೂರು ಲ್ಯಾಗ್ ಅನ್ಸೋದನ್ನ ಬಿಟ್ರೆ ನಾನು ದೊಡ್ಡದಾಗಿ ಪ್ರಾಬ್ಲಮೆಟಿಕ್ ಆಗಿ ಏನ್ ಅನ್ಸ್ಲಿಲ್ಲ.
ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೋ ಒಂಚೂರು ಕತೆ ಮುಂದಕ್ಕೆ ಹೋಗ್ತಿಲ್ಲ ಅನ್ಸಿದ್ದು ನಿಜನೇ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಏನಂತಾರೆ ಕಾನ್ಫ್ಲಿಕ್ಟ್ ಗಳು ಹೀರೋಗೆ ಬಂದಿದ್ದಂತಾನೆ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಫಸ್ಟ್ ಹಾಫ್ ಒಂಚೂರು ಲ್ಯಾಗ್ ಅನ್ಸಿದ್ದು ನಿಜ. ಅಂಡ್ ಇಲ್ಲಿನ VFX ತುಂಬಾ ಬ್ಯಾಡ್ ಆಯ್ತು, ಪೂರ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಅಜನೀಶ್ ಅನ್ನೋದು ಸ್ವಲ್ಪ BGM ಒಳ್ಳೆ ಟ್ರ್ಯಾಕ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಸಿನಿಮಾಕ್ಕೆ. ಟ್ವಿಟರ್ ಅಲ್ಲಿ ನೋಡಿದೆ ಕತೆ ತುಂಬಾ ಹಳೇದಾಯ್ತು. ಆಕ್ಚುಲಿ ಈ ಕತೆ ಹಳೇದು ಆಗೋಂತ ಕತೆ ಏನಲ್ಲ. ಬಟ್ ಟೀಮ್ ಅವರು ಸ್ಕ್ರೀನ್ ಪ್ಲೇನ ಬರೆಯೋದರ ವಿಚಾರದಲ್ಲಿ ತುಂಬಾ ಹಿಂದೆ ಬಿದ್ರೇನೋ ಅಂತ ಅನ್ಸುತ್ತೆ. ತುಂಬಾ ಅಪ್ಡೇಟ್ ಆಗಿ ಬರ್ಕೋಬೋದಿತ್ತು ಈ ಕತೆಗೆ. ತುಂಬಾ 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 ಓಪನ್ ಮಾಡ್ತಾರೆ ವಿಷಯಗಳನ್ನ. ಬಟ್ ತೋರ್ಸೋಕ್ ಅಂದ್ರೆ ಕಂಟಿನ್ಯೂ ಮಾಡಕ್ ಹೋಗಲ್ಲ. ತುಂಬಾ ಎಲಿಮೆಂಟ್ಸ್ ಇದಾವೆ, ತುಂಬಾ ಎಲಿಮೆಂಟ್ಸ್ ನ ಕಂಟಿನ್ಯೂ ಮಾಡಕ್ ಹೋಗಲ್ಲ. ಸಿನಿಮಾ ಓವರ್ ಆಲ್ ಸಿನಿಮಾ ಹೆಂಗಿತ್ತು ಅಂತ ಒಂದು ನಾರ್ಮಲ್ ಆಡಿಯನ್ಸ್ ಕೂಡ ಆರಾಮಾಗಿ ಒನ್ ಟೈಮ್ ನೋಡ್ಕೊಂಡ್ ಬರ್ಬೋದು. ಅಂಡ್ ಫ್ಯಾನ್ಸಿ ಮಾತ್ರ ಕ್ರೇಜಿ ಅಂತಾನೆ ಹೇಳ್ಬೋದು. ಹಬ್ಬ ಮಾಡ್ಕೋಬಹುದು ಸಿನಿಮಾ ಜೊತೆ. ಟ್ವಿಟರ್ ಅಲ್ಲಿ ನೋಡ್ತಿದ್ದೆ ಮಾರ್ಟಿನ್ ಗೆ ಈ ಸಿನಿಮಾಗೆ ಕಂಪೇರ್ ಮಾಡ್ತಾರೆ. ನಿಜವಾಗ್ಲೂ ಕಂಪೇರ್ ಎಲ್ಲ ಮಾಡಕ್ ಹೋಗ್ಬಿಡಿ ಗುರುವೆ. ಮಾರ್ಟಿನ್ ಗಿಂತನೂ ಎಷ್ಟು ಬೆಟರ್ ಆಗಿದೆ ಸಿನಿಮಾ, ಇದಂತೂ ನಿಜ. ಮಾರ್ಟಿನ್ಗೆಲ್ಲ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ದರ್ಶನ್ ಅವರು ತಮ್ಮ ಹೆಗಲ್ ಮ್ಯಾಗ ಹಾಕೊಂಡು ಸಿನಿಮಾನ ಈಸಿಯಾಗಿ ತಗೊಂಡೋಗಿದ್ದಾರೆ. ಚೆನ್ನಾಗಿದೆ ಸಿನಿಮಾ, ಒನ್ ಟೈಮ್ ಆರಾಮಾಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.